ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟು ನಮ್ಮ ಹೈಕೋರ್ಟ್ 2 ತಿಂಗಳುಗಳೇ ಕಳೆದೋಯ್ತು. ಆದರೆ ಬೈಕ್ ಟ್ಯಾಕ್ಸಿ ವಿರುದ್ಧ ಇವತ್ತಿನವರೆಗೂ ಆಟೋ ಸಂಘಟನೆಗಳು ಹೋರಾಡ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿನ ಸಲ್ಲಿಸಿ ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಡ ಏರ್ತಾನೆ ಇದ್ದಾವೆ. ಬಟ್ ಇವತ್ತಿನವರೆಗೂ ರಾಜ್ಯ ಸರ್ಕಾರ ಆಟೋದವರ ಮಾತಿಗೆ ಕಿವಿ ಕೊಟ್ಟೇ ಇಲ್ಲ. ಇವರು ಹೇಳಿದಂಥ ಕೆಲಸ ಯಾವುದೋ ಮಾಡಿಕೊಟ್ಟಿಲ್ಲ. ಹಾಗಾಗಿ ಆಟೋ ಸಂಘಟನೆಗಳು ಕಳೆದ ವಾರ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಸ್ಟ್ರೈಕ್ ಕೂಡ ಮಾಡಿದರು. ಆಟೋ ಎಲ್ಲ ಬಂದ್ ಮಾಡಿ ಗಲಾಟೆ ಮಾಡಿದರು. ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇವರ ಮಾತಿಗೆ ಕಿವಿ ಕೊಡಲಿಲ್ಲ. ಇವ್ರನ್ನ ಮಾತನ್ನ ಕಸ ಆಗಿ ನೋಡ್ತು. ಇದಕ್ಕಾಗಿ ಇವಾಗ ಏನು ಮಾಡಿದ್ದಾರೆ ಆಟೋ ಸಂಘಟನೆಗಳು ಇವರೇ ಒಗ್ಗಟ್ಟಾಗಿ ಇವ್ರ ಮುಂದೆ ನಾವು ನಮ್ಮ ಕೆಲಸ ಏನೂ ಆಗಲ್ಲ, ಈ ಕತ್ತೆ ಮುಂದೆ ಕಿಂದಿರಿ ಬಾರಿಸ್ದಂಗೆ ಇವ್ರ ಹತ್ರ ಎಷ್ಟೇ ಹೇಳ್ಕೊಂಡ್ರು ನಮ್ಮ ಅಳುದುಗಳನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಇವರು. ಅದಕ್ಕೋಸ್ಕರನೇ ನಾವೇ ಒಗ್ಗಟ್ಟಾಗಿ ಹೋರಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಲಗ್ಗೆ ಇಡ್ತೀವಿ, ಪ್ರಧಾನ ಮಂತ್ರಿಯವರ ಹತ್ರ ಹೋಗಿ ನಾವೇ ಮಾತಾಡ್ತೀವಿ. ನರೇಂದ್ರ ಮೋದಿ ಅವ್ರ ಹತ್ರ ಕೂತಂತವ ಸೋಮವಾರನ ಮಂಗಳವಾರನ ಹೊರಟಿದ್ದಾರೆ ಆಟೋ ಸಂಘಟನೆಗಳು ಎಲ್ಲ ಅಧ್ಯಕ್ಷರುಗಳು. ಕರ್ನಾಟಕ ಅಂತ ಅಲ್ಲ, ಬೇರೆ ಸ್ಟೇಟಿಂದ ಎಲ್ಲ ಕೂಡ ಒಗ್ಗಟ್ಟಾಗಿ ಎಲ್ಲ ಹೋಗ್ತಾ ಇದ್ದಾರಂತೆ. ಯಾಕೆಂದ್ರೆ ಈಗ ಹೈದರಾಬಾದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕಂತ ಅಲ್ಲೂ ಗಲಾಟೆ ಆಗ್ತಿದೆ. ಚೆನ್ನೈಯಲ್ಲಿ ಮಾಡಬಾರಂತ ಬ್ಯಾನ್ ಆಯಿತು, ಮುಂಬೈಯಲ್ಲೇ ಬ್ಯಾನ್ ಆಯಿತು. ಹೀಗಾಗಿ ಎಲ್ಲ ಕಡೆ ಬ್ಯಾನ್ ಆಗ್ತಾ ಇದೆ. ಅಲ್ಲೆಲ್ಲ ಪ್ರಾಬ್ಲಮ್ ಆಗಿರೋದು ಎಲ್ಲರೂ ಒಗ್ಗಟ್ಟಾಗಿ ಕರ್ನಾಟಕದಲ್ಲೂ ಬ್ಯಾನ್ ಮಾಡಲೇಬೇಕು. ಈಗ ಅಲ್ಲೆಲ್ಲ ಬ್ಯಾನ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ, ಇಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟರು, ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಆಟೋ ಡ್ರೈವರ್ಗಳಿಗೆ. ಹಂಗಾಗಿ ಈ ಕಿತ್ತೋಗಿರೋ 420 ಅಗ್ರಿಗೇಟ್ ಕಂಪ್ನಿಗಳು ಬೈಕ್ ಟ್ಯಾಕ್ಸಿಗಳನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತವ ಹಠ ಹಿಡಿದು ಇವಾಗ ಸುಪ್ರೀಂ ಕೋರ್ಟ್ಗೆ ಹೊರಡ್ತಾರಂತೆ ಇನ್ನು 2 ದಿನದಲ್ಲಿ. ಓಕೆ, ಹೋಗ್ಲಿ, ಸಂತೋಷ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಏನಾದ್ರು ಬ್ಯಾನ್ ಮಾಡಿಬಿಡುತ್ತಾ ಬೈಕ್ ಟ್ಯಾಕ್ಸಿನ? ಖಂಡಿತ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಸ್ಟ್ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೈಕ್ ಟ್ಯಾಕ್ಸ್ಗೆ ನಮ್ಮ ಕಡೆಯಿಂದ ಯಾವುದೇ ತರ ರೆಸ್ಟ್ರಿಕ್ಷನ್ ಇಲ್ಲ. ಲೀಗಲ್ ಆಗಿ ಡ್ಯೂಟಿ ಮಾಡಬಹುದು ಎಲ್ಲ ತರ ವೆಹಿಕಲ್ ಅಲ್ಲಿ, 2 ವೀಲರ್ ಅಲ್ಲಿ ಪರ್ಮಿಷನ್ ಕೊಟ್ಬಿಡ್ತು. ನಿಮಗೆ ಬಿಟ್ಟಿದ್ದು, ಯಾಕೆಂದ್ರೆ ಸ್ಟೇಟ್ಗಳಿಗೆ ಬಿಟ್ಟಿದ್ದು. ನೀವು ಪರ್ಮಿಷನ್ ಕೊಡ್ತಿರೋ ಬಿಡ್ತಿರೋ ನಿಮ್ಮ ಇಚ್ಛೆ, ಇದಕ್ಕೆ ನಾವು ತಲೆ ಹಾಕಲ್ಲ. ನಮ್ಮ ಕಡೆಯಿಂದ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಅಂತ ಆವಾಗಲೇ ಜಮಾನದಲ್ಲೇ ಪರ್ಮಿಷನ್ ಕೊಡ್ತು. ಇದಾದ್ಮೇಲೂ ಕೂಡ ಇವರು ಮತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ, ಅಲ್ಲಿ ಮನವಿ ಸಲ್ಲಿಸ್ತೀವಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀವಿ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ಹಂಗಾದ್ರೆ ಏನ್ ಕತೆ ಇದು? ಮಾಡ್ತಾರ? ಖಂಡಿತ ಮಾಡಲ್ಲ. ಹಂಗಾರೆ ಇದಕ್ಕೆಲ್ಲ ಕಾರಣ ಏನು? ಯಾರು ಈ ತರ ಇವತ್ತು ಆಟೋದವರ ಈ ಪರಿಸ್ಥಿತಿಗೆ ಕಾರಣ ಏನು? ಯಾರು ಈ ತರ ಮಾಡಿರೋರು ಅಂದ್ರೆ ಇದಕ್ಕೆಲ್ಲ ಕಾರಣ ಮೇನ್ ಇವರೇ. ಇವತ್ತು ಈ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಒಂದು ಸ್ವಲ್ಪ ಜನ ಮಾಡಿದ್ರಲ್ಲ, ಈ ಎಡವಟ್ಟುಗಳು ತಪ್ಪುಗಳಿಂದ ಇವತ್ತು ಇಡೀ ಕರ್ನಾಟಕದ ಆಟೋ ಡಿಪಾರ್ಟ್ಮೆಂಟ್ಗೆ ಏಟ್ ಬೀಳ್ತಾ ಇದೆ. ಇವ್ರು ಕರೆಕ್ಟಾಗಿ ಪಬ್ಲಿಕ್ಕಿಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ದಂಗೆ ನಿಸ್ವಾರ್ಥವಾಗಿ ಸೇವೆ ಕೊಟ್ಟಿದ್ರೆ, ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿದ್ರೆ, ಬೆಂಗಳೂರಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೇಳ್ದಂಗೆ ಇದ್ದಿದ್ರೆ, ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ರೋಡಲ್ಲಿ ಹಿಡಿದು ತೊಂದರೆ ಕೊಡ್ದಂಗೆ ಇದ್ದಿದ್ರೆ, ಖಂಡಿತ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ತಲೆನೇ ಆಗ್ತಿರ್ಲಿಲ್ಲ, ಪರ್ಮಿಷನ್ ಕೂಡ ಬರ್ತಿರ್ಲಿಲ್ಲ. ಇವ್ರು ಮಾಡ್ಕೊಂಡಿರೋ ಪ್ರಾಬ್ಲಮ್ಗೆ ಇವತ್ತು ಬೈಕ್ ಟ್ಯಾಕ್ಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನಮ್ಮ ಬೆಂಗಳೂರಲ್ಲಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಈ ಆಟೋ ಡಿಪಾರ್ಟ್ಮೆಂಟೇನೆ. 100% ನಾವು ಬರೆದು ಹೇಳ್ತೀವಿ. ಯಾಕೆಂದ್ರೆ ಇವತ್ತು ಇವರು ಪಬ್ಲಿಕ್ಗೆ ಕರೆಕ್ಟ್ ಸೇವೆ ಕೊಟ್ಟಿಲ್ಲ. ಎಷ್ಟೋ ಜನ, ಎಲ್ಲರೂ ಅಂತ ಹೇಳ್ತಾರೆ, ಇಡೀ ಆಟೋ ಡಿಪಾರ್ಟ್ಮೆಂಟ್ ಅಲ್ಲ, ಅದರಲ್ಲಿ ಸುಮಾರು ಜನ, ಸ್ವಲ್ಪ ಜನ ಇರ್ಬೋದು, ಇವರು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳು. ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಪಬ್ಲಿಸಿಟಿ ಆಗ್ಬಿಡುತ್ತೆ, ಸ್ಪ್ರೆಡ್ ಆಗ್ಬಿಡುತ್ತೆ ವಿಡಿಯೋಗಳು. ಅಂಥದ್ರಲ್ಲಿ ಇವ್ರು ಗೊತ್ತಿದ್ದು ಸುಮಾರು ವಿಡಿಯೋಗಳು ಪಬ್ಲಿಕ್ಸ್ಗೆ ತೊಂದರೆ ಕೊಡೋದು, ಕಿರಿಕಿರಿ ಮಾಡೋದು, ಬೈಯೋದು, ಇಷ್ಟು ಗಲಾಟೆಗಳಾಗಿದೆ, ಹೊಡೆದಾಟ, ಇವೆಲ್ಲ ಆಗಿರೋದ್ರಿಂದನೇ ಇವತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತ್ಕೊಂತ ನಮ್ಮ ಬೆಂಗಳೂರಲ್ಲಿ. ಈಗ ಬೈಕ್ ಟ್ಯಾಕ್ಸಿ ಬೇಡ ಅಂದ್ರೆ ಹೆಂಗಾಗತ್ತೆ? ಇವ್ರು ಕರೆಕ್ಟಾಗಿ ಡ್ಯೂಟಿ ಮಾಡಿಬಿಟ್ಟಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಕೊಡ್ದಂಗೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನೇ ಬರ್ತಿರ್ಲಿಲ್ಲ. ಇವ್ರು ಮಾಡ್ಕೊಂಡಿರೋ ಪ್ರಾಬ್ಲಮ್ಗೆ ಇವರಲ್ಲೇ ಒಗ್ಗಟ್ಟಿಲ್ಲ, ಇವರೇ ಕಿರಿಕಿರಿ ಮಾಡ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಬಂದು ಇಷ್ಟು ಬೆಳೆದಿದೆ. ಇವಾಗ ಬ್ಯಾಡ ಅಂದ್ರೆ ಹೆಂಗಾಗತ್ತೆ? ಖಂಡಿತ ಬ್ಯಾನ್ ಆಗೋದು ಕಷ್ಟ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇಲ್ಲ. ಅವರು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಇದ್ದಾರೆ. ಇದರಿಂದ ಇವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನು ಕೂಡ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ಇವತ್ತು ಎಷ್ಟೋ ಸ್ಟೇಟಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಕಡೆಯಿಂದ ಬಂದು ಇವತ್ತು ಎಷ್ಟು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಬಿಟ್ರೆ ಅವರೆಲ್ಲ ಏನು ಮಾಡಬೇಕು? ಇದನ್ನೆಲ್ಲ ಯೋಚನೆ ಮಾಡುತ್ತೆ. ಸಡನ್ ಅಂತ ಕಂಪ್ನಿ ಬ್ಯಾನ್ ಮಾಡಿಬಿಟ್ರೆ ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕೆಲಸ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡುತ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡುತ್ತಾ? ಖಂಡಿತ ಆಗಲ್ಲ. ಅದಕ್ಕೋಸ್ಕರ ಇವ್ರು ಏನೇ ಹೋರಾಟ ಮಾಡ್ಬೋದು, ಎಲ್ಲೇ ಮೇಲ್ಮನವಿಗೆ ಅರ್ಜಿ ಸಲ್ಲಿಸ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮತ್ತೆ ಅಲ್ಲಿಂದ ಹೈಕೋರ್ಟಿಗೆ ಬಂದು ಅರ್ಜಿ ಹಾಕಿದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕಾಗಲ್ಲ. ಏನೋ ಇದಕ್ಕೊಂದು ಪಾಲಿಸಿ ತಂದು ಏನಾದ್ರು ಒಂದು ರೂಲ್ಸ್ ಸ್ಟ್ರಿಕ್ಟಾಗಿ ಮಾಡಿ ಇಂದಿಷ್ಟು ಜನ ಮಾಡಬೇಕು ಅಂತ ಇವ್ರೇನೋ ಒಂದು ಹೊಸ ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ಸ್ವಲ್ಪ ಜನ ಕಮ್ಮಿ ಆಗ್ಬೋದು ಅಷ್ಟೇ ಬೈಕ್ ಟ್ಯಾಕ್ಸಿ ಮಾಡೋರ ಸಂಖ್ಯೆ. ಅದು ಬಿಟ್ಬಿಟ್ಟು ಸಂಪೂರ್ಣವಾಗಿ ತೊಲಗಿಸ್ತೀವಿ ನಾವು ಕರ್ನಾಟಕದಿಂದ ಬೈಕ್ ಟ್ಯಾಕ್ಸಿ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ.
ಎಮ್ಮರವಾಗಿ ಬೆಳೆದು ನಿಂತು ಬಿಟ್ಟಿದೆ ಇವಾಗ ಬೈಕ್ ಟ್ಯಾಕ್ಸಿ ಅನ್ನೋದು. ಇದನ್ನ ಕೆಡವೋಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇವ್ರು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮು, ಇವರಲ್ಲಿ ಆಗಿರ್ತಕ್ಕಂಥ ಮಿಸ್ಟೇಕ್ಗಳಿಂದ ಇವತ್ತು ಬೈಕ್ ಟ್ಯಾಕ್ಸಿ ಬಂತು, ಇಷ್ಟರ ಮಟ್ಟಿಗೆ ಬೆಳೀತು. ಯಾಕೆಂದ್ರೆ ಇದೇ ಕಂಪ್ನಿಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಇವ್ರು ನಾವು ಕಂಪ್ನಿಲಿ ಈ ಕಂಪ್ನಿಲಿ ನಾವು ವರ್ಕ್ ಮಾಡಲ್ಲ, ಆ್ಯಪಲ್ಲಿ ಡಿಲೀಟ್ ಮಾಡ್ತೀವಿ, ಅನ್ಇನ್ಸ್ಟಾಲ್ ಮಾಡ್ತೀವಿ, ಇವು ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಬಿಡಲ್ಲ, ಪರ್ಮಿಷನ್ ಕೊಡಬಾರ್ದು ಅಂತ ಏನೇನೋ ಗಲಾಟೆ ಮಾಡ್ತಾ ಇದ್ದಾರೆ. ಮಾಡಲಿ, ಏನು ಮಾಡ್ತಾರೋ ಮಾಡಲಿ, ಅವ್ರವ್ರ ಇಷ್ಟ, ಅವ್ರವ್ರ ಕಷ್ಟಗಳು ಅವ್ರು ಹೇಳ್ಕೊತಾರೆ ಮಾಡ್ತಾರೆ. ಇದಕ್ಕೆ ನಮ್ಮದು ಏನು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಈ ಥರ ಒಂದು ಘಟನೆ ಇವಾಗ ನಡೀತಾ ಇದೆ. ಇನ್ನು 2 ದಿವಸದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ, ತೊಂದರೆ ಇಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಏಕೆಂದರೆ ಇಷ್ಟು ವರ್ಷಗಳಿಂದ ನಡ್ಕೊಂಬಂತು, ಕರ್ನಾಟಕದಲ್ಲಿ ಇಷ್ಟು ವರ್ಷ ಕೇಸ್ ಆಯಿತು, ಇನ್ನೇನು ಬೈಕ್ ಟ್ಯಾಕ್ಸಿ ಮುಗ್ದೇ ಹೋಯ್ತು, ಕತೆ ಬ್ಯಾನ್ ಆಗೇ ಬಿಡ್ತು ಅನ್ನೋ ಸ್ಟೇಜಲ್ಲಿ ಬೈಕ್ ಟ್ಯಾಕ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು ನಮ್ಮ ಹೈಕೋರ್ಟು. ಅಂಥದ್ರಲ್ಲಿ ಇಷ್ಟೇ ಕೊಟ್ಟಿರ್ಬೇಕಾದ್ರೆ ರಾಜ್ಯ ಸರ್ಕಾರದ ಮಾತು ಮೀರಿ ನಮ್ಮ ಹೈಕೋರ್ಟ್ ಪರ್ಮಿಷನ್ ಕೊಡ್ತು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ, ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಹೇಳಿದ್ರು ಕೂಡ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಾಗಿತ್ತು. ಈಗ ಮತ್ತೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಪರ್ಮಿಷನ್ ಬೇಡ ಅಂದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಇದು ಆಗದೇ ಇರೋ ಮಾತು. ನಮ್ಮ ಅನಿಸಿಕೆ 100% ಇವ್ರು ಎಲ್ಲೇ ಹೋದ್ರೂ ಬೈಕ್ ಟ್ಯಾಕ್ಸಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಏನು ರೈಡರ್ ಡ್ಯೂಟಿ ಮಾಡ್ತಾರೆ ಅವರು ನೆಮ್ಮದಿಯಾಗಿ ರಾಜಾರೋಷವಾಗಿ ಡ್ಯೂಟಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕೂಡ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.